ಮೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಮೇ 14ರಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ದೀರ್ಘ ಸುಮಂಗಲಿ ಭವ ಮಡಿಲು ತುಂಬುವ ಕಾರ್ಯಕ್ರಮ. ವಿ ಆದಿನಾರಾಯಣ. ಮೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಮುಳಬಾಗಿಲು ತಾಲೂಕಿನ ಗಟ್ಟುಗುಡಿ ಗ್ರಾಮದ ದೇವಾಲಯದ ಆವರಣದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇದೇ ಮೇ 14ರಂದು ಬುಧವಾರ ಏರ್ಪಡಿಸಿರುವ ಮಹಿಳೆಯರನ್ನು ಮುಖ್ಯ ವಾಹಿನಿಗೆ ತರುವ ಉದ್ದೇಶದಿಂದ ಏರ್ಪಡಿಸಿರುವ ದೀರ್ಘ ಸುಮಂಗಲಿ ಭವ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗೆ ಮಡಿಲು ತುಂಬುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಕಾಂಗ್ರೆಸ್ ಪಕ್ಷವನ್ನು ಪ್ರೀತಿಯಿಂದ ವಿಶ್ವಾಸದಿಂದ ನೋಡುವ, ಪಕ್ಷದ ಕೆಲಸದಲ್ಲಿ ತೊಡಗಿಸಿಕೊಳ್ಳುವ ಮಹಿಳೆಯರು ಸಕಾಲಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಕಾಂಗ್ರೆಸ್ ಮುಖಂಡರಾದ ವಿ ಆದಿನಾರಾಯಣ ತಿಳಿಸಿದರು. ಅವರು ಬೈರಕೂರು ಹೋಬಳಿಯ ಗಟ್ಟು ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಆವರಣದಲ್ಲಿ ಮೇ 14ರಂದು ನಡೆಯಲಿರುವ ಹೆಣ್ಣು ಮಕ್ಕಳಿಗಾಗಿ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಹೆಣ್ಣು ಮಕ್ಕಳಿಗೆ ಒಳ್ಳೆಯದಾಗಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಅತ್ಯಂತ ವಿಶಿಷ್ಟೆಯ ರೀತಿಯಲ್ಲಿ ಹಮ್ಮಿಕೊಳ್ಳಲಾಗುತ್ತಿದ್ದು, ಎಲ್ಲ ಮಹಿಳೆಯರಿಗೂ ಅರಿಶಿನ ಕುಂಕುಮ ಬಳೆ ಸೀರೆ ನೀಡುವ ಮೂಲಕ ಗೌರವಿಸಲಾಗುವುದು ಮತ್ತು ಮುಂದಿನ ವರ್ಷದಿಂದ ನಾನು ಮತ್ತು ನಮ್ಮ ಪಕ್ಷದ ಮುಖಂಡರೊಂದಿಗೆ ಮುಳಬಾಗಿಲು ತಾಲೂಕಿನ ಪ್ರತಿ ಹಳ್ಳಿಯ ಮನೆಗೂ ಭೇಟಿ ನೀಡಿ ಮನೆ ಬಾಗಿಲಿಗೆ ಅರಿಶಿನ ಕುಂಕುಮ ಬಳೆ ಸೀರೆ, ಹೆಣ್ಣು ಮಕ್ಕಳಿಗೆ ನಿಮ್ಮ ಮನೆಯ ಮಗನಾಗಿ, ತಂಗಿಯರಿಗೆ, ಅಕ್ಕಂದರಿಗೆ ಮಡಿಲು ತುಂಬುವ ಕೆಲಸ ಮಾಡುತ್ತೇನೆ. ಈ ವರ್ಷ ತಾಲೂಕಿನ ಎಲ್ಲ ಮಹಿಳೆಯರಿಗೂ ಸರಿಸುಮಾರು 1 ಲಕ್ಷ ಮಹಿಳೆಯರಿಗೆ ಅರಿಶಿನ ಕುಂಕುಮ ಜೊತೆಗೆ ಸೀರೆ ಬಳೆಗಳನ್ನು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮಗಳನ್ನು ನಡೆಸುವ ಉದ್ದೇಶದಿಂದ ನಮ್ಮ ಪಕ್ಷದ ಎಲ್ಲ ಮುಖಂಡರ ಜೊತೆ ಚರ್ಚಿಸಿ ತೀರ್ಮಾನಿಸಲಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಹೆಬ್ಬಣಿ ಮತ್ತು ಮುಷ್ಟೂರು 2 ಗ್ರಾಮ ಪಂಚಾಯಿತಿಗಳ 4,000ಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸುತ್ತಿದ್ದಾರೆ. ಮಹಿಳಾ ಮುಖಂಡರಾಗಿ ಗುರುತಿಸಿಕೊಂಡಿರುವ ಮಹಿಳಾ ಮುಖಂಡರು ತಮ್ಮ ಗ್ರಾಮಗಳಲ್ಲಿ ಪಕ್ಷಕ್ಕೆ ದುಡಿಯುತ್ತಿರುವ ಮಹಿಳೆಯರನ್ನು ಗುರುತಿಸಿ ಅವರನ್ನು ಕಾರ್ಯಕ್ರಮಕ್ಕೆ ಕರೆತರಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ 2 ಗ್ರಾಮ ಪಂಚಾಯಿತಿಯಿಂದ ಆಗಮಿಸುವ ಮಹಿಳೆಯರಿಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಮಾಡಲಾಗುವುದು. ಮುಂಬರುವ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಗರಸಭಾ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಮಹಿಳಾ ಮುಖಂಡರಿಗೆ ಪ್ರಾತಿನಿಧ್ಯ ನೀಡಲಾಗುವುದು ಎಂದು ತಿಳಿಸಿದರು. ಈ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಲು ಸಂಘಟನೆಯನ್ನು ಮಾಡಬೇಕೆಂದು ತಿಳಿಸಿದರು. ಮಹಿಳಾ ಮುಖಂಡರು ತಾಯಿ ಸ್ಥಾನ, ತಂಗಿ ಸ್ಥಾನದಲ್ಲಿದ್ದುಕೊಂಡು ಮಡಿಲು ತುಂಬುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಸದರಿ ಕಾರ್ಯಕ್ರಮಕ್ಕೆ ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಮಹಿಳೆಯರು ಬರಬೇಕೆಂದು ತಿಳಿಸಿದರು. ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸಲು ತೀರ್ಮಾನಿಸಲಾಗಿದೆ ಎಂದರು. ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಆರ್ ರಾಜೇಂದ್ರಗೌಡ ಮಾತನಾಡಿ, ಆದಿನಾರಾಯಣರವರು ಮಹಿಳೆಯರಿಗೆ ಗೌರವ ನೀಡುವ ಉದ್ದೇಶದಿಂದ ರಾಜ್ಯದಲ್ಲೇ ಮೊದಲ ಬಾರಿಗೆ ಮಡಿಲು ತುಂಬುವ ಕಾರ್ಯಕ್ರಮವನ್ನು ಆದಿನಾರಾಯಣ ಅವರ ಪ್ರಾಯೋಜಕತ್ವದಲ್ಲಿ ನಡೆಯುತ್ತಿದ್ದು, ಮಹಿಳಾ ಮುಖಂಡರು ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಡೆಯಲು ಸಹಕಾರ ನೀಡಬೇಕೆಂದು ತಿಳಿಸಿದರು. ಪಕ್ಷದಲ್ಲಿ ನಿಷ್ಠೆ ಇರುವ ಮಹಿಳೆಯರನ್ನು ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಮಹಿಳಾ ಮುಖಂಡರು ಕರೆತರಬೇಕು ಎಂದು ತಿಳಿಸಿದರು. ತಾಲೂಕಿನ ಕಾಂಗ್ರೆಸ್ ಪಕ್ಷವು ಮಹಿಳೆಯರಿಗೆ ರಾಜಕೀಯ ಶಕ್ತಿ ತುಂಬುವ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದ ಅವರು, ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಮಹಿಳಾ ಮುಖಂಡರನ್ನು ಗುರುತಿಸಿ ಅವರಿಗೆ ಸ್ಥಾನಮಾನಗಳನ್ನು ಹಾಗೂ ಚುನಾವಣಾ ಅಭ್ಯರ್ಥಿಗಳನ್ನಾಗಿ ನಿಲ್ಲಿಸಲಾಗುತ್ತದೆ ಎಂದರು. ಟೌನ್ ಬ್ಲಾಕ್ ಅಧ್ಯಕ್ಷ ಅಮನುಲ್ಲಾ, PLD ಬ್ಯಾಂಕ್ ಉಪಾಧ್ಯಕ್ಷ ಮಂಡಿಕಲ್ ಮಂಜುನಾಥ್, ಆರ್ ರಾಜೇಂದ್ರಗೌಡ, ದರಖಾಸ್ತು ಸಮಿತಿ ಸದಸ್ಯರಾದ ಜಮ್ಮನಹಳ್ಳಿ ಕೃಷ್ಣಪ್ಪ, ಗುಜ್ಜನಹಳ್ಳಿ ಮಂಜುನಾಥ್, ಉದಯ್ ಕುಮಾರ್, ಭಾಸ್ಕರ್ ರೆಡ್ಡಿ, ಸೋಮಶೇಖರ್, ಭೈರಪ್ಪ, ಮುಷ್ಟೂರು ರಾಮಚಂದ್ರಪ್ಪ, ಕಸುವು ವೆಂಕಟರಮಪ್ಪ, ರಂಗನಾಥ್, ಶಂಕರಪ್ಪ, ವಕೀಲ ನಟರಾಜ್, ಬಂಗವಾದಿ ಶ್ರೀನಿವಾಸ್, ಮಂಡಿಕಲ್ ಚಲಪತಿ, ಉಮಾಶಂಕರ್, ವಿವೇಕಾನಂದಗೌಡ, ಕೆರಸಮಂಗಳ ವೆಂಕಟರಮಣಪ್ಪ, ರಾಜೇಶ್ವರಿ, ತ್ರಿವೇಣಮ್ಮ, ನಾಗೇಶ್ವರಿ, ಶಶಿಕಲಾ ಮತ್ತಿತರರು ಹಾಜರಿದ್ದರು. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ. ನಾಯಕತ್ವ ಬೆಳೆಸ್ಕೊಂತಾರೆ. ಆ ಥರ ಹೆಣ್ಮಕ್ಕಳನ್ನ ನೀವು ಎಲ್ಲ ಫಂಕ್ಷನ್ಗಳಿಗೆ ಕರ್ಕೊಂಡ್ಬಂದ್ರೆ, ಎಲ್ಲ ಕಾರ್ಯಕ್ರಮಗಳು ಕರ್ಕೊಂಡ್ಬಂದ್ರೆ ಅವರು ಸ್ವಲ್ಪ ಟ್ರೈನಿಂಗ್ ಆಗ್ತಾರೆ. ನಾಳೆ ಬೆಳಗ್ಗೆ ಎಲೆಕ್ಷನ್ಗಳಿಗೆ ಫೇಸ್ ಮಾಡುವ ಇದಕ್ಕೆ ಬರ್ತಾರೆ. ನೋಡಿ, ಗ್ರಾಮ ಪಂಚಾಯಿತಿಯಲ್ಲಿ 50% ಏನೋ ಹೆಣ್ಮಕ್ಳೇ ಗ್ರಾಮ ಪಂಚಾಯಿತಿಯಲ್ಲಿ ನಿಲ್ಬೇಕಾಗತ್ತೆ. ಈಗ ಇರೋ ಪೀರಿಯಡ್ ಎಲ್ಲ ಹೋಗ್ಬಿಡ್ತಾರೆ. 6 ತಿಂಗಳಿದೆಯಾ? 6 ತಿಂಗಳಿದೆ. ಇನ್ನೆಲ್ಲ ಅವಾಗ ಹೆಣ್ಮಕ್ಳಿಗೆ 50% ಗಿಂತ ಜಾಸ್ತಿ ಹೆಣ್ಮಕ್ಳು ನಿಲ್ಬೇಕಾಗತ್ತೆ. ಈಗಲಿಂದ ಅವರನ್ನ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ಪಡ್ಕೊಳ್ಳಿಲ್ಲ ಅಂತಂದ್ರೆ ಅವ್ರಿಗೆ ನಾಳೆ ಬೆಳಗ್ಗೆ ಅಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ಏನ್ ಮಾತಾಡ್ತಾರೆ, ನಮ್ಮ ಪಕ್ಷದ ಸಂಘಟನೆ ಏನ್ ಮಾಡ್ತಾರೆ. ಅದರಿಂದ ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಏನಾದರೂ ಇದ್ರೆ ರೆಕ್ಟಿಫೈ ಮಾಡ್ಕೊಳ್ಳಿ, ತಿದ್ದುಕೊಳ್ಳಿ. ಪ್ರತಿಯೊಂದು ಬೂತಿಂದು ನಾವು ಯಾವುದೇ ಕಾರ್ಯಕ್ರಮ ಯಾವ ರೀತಿ ಹೇಳ್ತೀವೋ ಆ ರೀತಿಯನ್ನು ನೀವು ಕೂಡ ಫಾಲೋ ಮಾಡಬೇಕು. ಯಾಕಂದ್ರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇದ್ರು ಮುಂದಿನ ದಿನಗಳಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ಕಾರ್ಯಕ್ರಮಗಳು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಕಾರ್ಯಕ್ರಮಗಳಾಗುತ್ತೆ. ಆವಾಗ ಎಲ್ಲರೂ
ಆಗುತ್ತೆ. ಏನಾದ್ರೂ ನಿಮ್ಮ ಹಳ್ಳಿಗಳಲ್ಲಿ ಸಣ್ಣ ಪಣ್ಣ ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ಏನಾದ್ರು ಇದ್ರೆ ಅದನ್ನು ಬರಗುತ್ತೆ. ಇಂಥ ಪಕ್ಷದ ಸಂಘಟನೆ ಕಾರ್ಯಕ್ರಮಗಳು ಏನಾದ್ರು ಇದ್ದಾಗ ಎಲ್ಲರೂ ಒಟ್ಟಿಗೆ ಬರಬೇಕು. ಆ ಥರದ್ದು ಏನಾದ್ರು ಇದ್ರೆ ಇಲ್ಲಿ ಲೀಡರ್ಗಳು ಇದ್ದಾರೆ, ಅವ್ರಿಗಾದ್ರೂ ಹೇಳಿ, ನನಗಾದ್ರೂ ಹೇಳಿ, ನಾವೇ ಖುದ್ದು ನಿಮ್ಮ ಮನೆಗಳಿಗೆ ಬಂದು, ನಿಮ್ಮ ಊರಿಗೆ ಬಂದು ಅದನ್ನು ಬಗೆಹರಿಸ್ಕೊಡ್ತೀವಿ. ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ರೆ ಅದನ್ನು ಮುಂದಿನ ದಿನಗಳಲ್ಲಿ ಬಗೆಹರಿಸ್ಕೋಣ. ಬಟ್ ಇಲ್ಲಿ ಕಾರ್ಯಕ್ರಮ ಮಾಡುವಾಗ ಅದನ್ನು ಇಲ್ಲಿ ದಯವಿಟ್ಟು ತೋರಿಸ್ಬೇಡಿ, ಅನ್ಯತಾ ಭಾವಿಸಬೇಡಿ. ಮುಂದಿನ ಕಾರ್ಯಕ್ರಮಗಳಿಗೆ ಎಲ್ಲ ಹೆಣ್ಣುಮಕ್ಕಳನ್ನು ಕರೆತರಬೇಕು. ಅನ್ಯತಾ ಎಲ್ಲ ಲೀಡರ್ಗೂ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತೀನಿ. ಈಗ ನಮ್ಮದು ಮೂಲ ಉದ್ದೇಶ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ನಿಮ್ಮಲ್ಲಿ ಪೂರ್ವಾವಸರೆ ಕರೆದಿರೋದು ಏನು ಉದ್ದೇಶ ಅಂತಂದ್ರೆ ನಿಮ್ಮ ಅಭಿಪ್ರಾಯ ಸಂಗ್ರಹಿಸಲು. ನಿಮ್ಮ ಅಭಿಪ್ರಾಯ ಸಂಗ್ರಹಿಸಲು ಅಂತಂದ್ರೆ ಈ ಕಾರ್ಯಕ್ರಮ ಯಾವ ತರ ಮಾಡಬೇಕು, ಹೆಣ್ಣು ಮಕ್ಕಳನ್ನು ಯಾವ ತರ ಕರ್ಕೊಂಡ್ ಬರಬೇಕು, ಆ ಹೆಣ್ಣು ಮಕ್ಕಳನ್ನು ಕರ್ಕೊಂಡ್ ಬರ್ಬೇಕಾದ್ರೆ ನಿಮ್ಮ ಸಹಕಾರ, ಎಲ್ಲ ಲೀಡರ್ ಸಹಕಾರ ಯಾವ ತರ ಬೇಕು, ವೆಹಿಕಲ್ಸ್ ಏನಾದ್ರು ಅರೇಂಜ್ ಮಾಡ್ಬೇಕಾ, ಊಟದ ವ್ಯವಸ್ಥೆ ಏನು, ಯಾವ ಟೈಮ್ಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು, ಯಾವ ಟೈಮ್ಗೆ ಕಾರ್ಯಕ್ರಮ ಮುಗಿಸಬೇಕು. ನಮ್ಮ ವಾತಾವರಣ ಇದೆ, ಮಳೆ ಇದೆ ನೋಡಿ, ನೀವು ನೋಡ್ತಾ ಇದ್ರ ಮಳೆ, ಸಾಯಂಕಾಲ ಟೈಮಲ್ಲಿ ಮಳೆ ಬರುತ್ತೆ. ಆಮೇಲೆ ಪೆಂಡಲ್ ಎಲ್ಲಿ ಹಾಕ್ಬೇಕು, ಜಾಗದ ಎಲ್ಲಿ ಗುರುತಿಸಬೇಕು ಅಂತ ನಿಮ್ಮ ಎಲ್ಲ ಲೀಡರ್ಗಳ ಅಭಿಪ್ರಾಯ ತಗೊಂಡು ಇಲ್ಲಿ ಕಾರ್ಯಕ್ರಮವನ್ನು ರೂಪಿಸಬೇಕನ್ನೋ ಉದ್ದೇಶದಿಂದ ಇಲ್ಲಿ ನಾವು ಬಂದಿರೋದು. ನೀವು ಈಗ ಮಾತಾಡ್ತಾ ಇದ್ರ ಆ ದಿನ ಇದನ್ನ ಗೆಲ್ಲಿಸಬೇಕು ಅಂತ ಮಾತಾಡ್ತಾರೆ. ನನ್ನ ಎಲೆಕ್ಷನ್ ಇನ್ನೂ 3 ವರ್ಷ ಇದೆ. ನಾನು ಈಗ ಗೆಲ್ಲಕ್ಕೆ ಅಂತ ಹೇಳ್ಬಿಟ್ಟು ಈ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ. ನಾನು ಸಮಾಜ ಸೇವೆ ಮಾಡಬೇಕನ್ನೋ ಉದ್ದೇಶದಿಂದ ಈ ದೀರ್ಘ ಸುಮಂಗಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ನನ್ನ ಎಲೆಕ್ಷನ್ ಇನ್ನೂ 3 ವರ್ಷ ಇದೆ, ಆವಾಗ ನೋಡೋಣ. ಫಸ್ಟ್ ಇವಾಗ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಪಕ್ಷವನ್ನು ಬಲಪಡಿಸೋಣ. ಪಕ್ಷವನ್ನು ಬಲಪಡಿಸಿದ್ರೆ ಮಾತ್ರ ನಾನಾದ್ರೂ ಗೆಲ್ಬೋದು, ಇನ್ನೊಬ್ಬರಾದ್ರೂ ಗೆಲ್ಬೋದು, ಇಲ್ಲ ಮಂಜನ ಕೈಯನ್ನು ಬಲಪಡಿಸ್ಬೋದು, ಇನ್ನೊಂದು ಮಾಡ್ಬೋದು. ಈಗ ನಾವು ಪಕ್ಷವನ್ನು ಸಂಘಟಿಸಲಿಲ್ಲ ಅಂತಂದ್ರೆ, ನೀವೆಲ್ಲ ಒಗ್ಗಟ್ಟು ಪ್ರದರ್ಶನ ಮಾಡಲಿಲ್ಲ ಅಂತಂದ್ರೆ ನಾನು MLA ನಿಂತ್ಕೊಂಡು ಪ್ರಯೋಜನ ಏನಾಗುತ್ತೆ? ಏನೂ ಪ್ರಯೋಜನ ಆಗಲ್ಲ. ಅದರಿಂದ ಫಸ್ಟ್ ಈಗ ಪಕ್ಷದ ಸಂಘಟನೆಗೆ ನಾವು ಒತ್ತು ಕೊಟ್ಟು ಪಕ್ಷದ ಸಂಘಟನೆಯನ್ನು ಬಳಸ್ಕೊಳ್ಸೋಣ. ಈಗ ಒಂದನೇದಾಗಿ ನೀವೆಲ್ಲ ಸೇರೋದಕ್ಕಿಂತ ಮುಂಚೆ ನಾವು ಭಾಸ್ಕರಣ್ಣ ಮತ್ತು ರಾಮಚಂದ್ರಣ್ಣ ಎಲ್ಲ ಹೋಗ್ಬಿಟ್ಟು ಆ ಜಾಗದಲ್ಲಿ ಪಕ್ಷದ ಕಾರ್ಯಕ್ರಮ, ಈಗ ದುರ್ಗ ಸುಮಂಗಲಿ ಭಾವ ಕಾರ್ಯಕ್ರಮವನ್ನು ಅಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಮಾಡೋಣ ಅಂತ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ.